ನಮಸ್ತೆ, ನಾನು ಟ್ಯಾಟು ಗೋಸ್ಟ್. ಅಲ್ಲೊಬ್ಬ ಹುಡುಗ ನಿಂತಿದ್ದಾನೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನಾನು ರೋಡಲ್ಲಿ ಬರ್ತಾ ಇದ್ದೆ. ಆ ಹುಡುಗ ಬಂದ್ಬಿಟ್ಟು ಹೋಗೋ ಬರೋ ಗಾಡಿಗಳಿಗೆ ಡ್ರಾಪ್ ಕೇಳ್ತಾ ಇದ್ದ. ಸೊ ನನಗೆ ಆ ಹುಡುಗನ ಹತ್ತಿಸ್ಕೊಂಡು ಹೋಗಬೇಕು ಅಂತ, ನಾನು ನನ್ನ ಫ್ರೆಂಡ್ ಕಾರಲ್ಲಿದ್ದೆ. ಸೊ ಹತ್ತಿಸ್ಕೊಂಡು ಹೋಗಬೇಕು ಅಂತ ಅನಿಸ್ತಾ ಇದೆ. ಆ ಹುಡುಗನ್ನ ಕರ್ಕೋತೀನಿ, ಏನು ಅನಿಸ್ಬೋದು ಅಂತ ನೋಡೋಣ. ಅಪ್ಪೇ, ಡ್ರಾಪ್ ಕೇಳ್ತಿದ್ಯಲ್ಲ ಅಪ್ಪೇ? ಬಕುತ್ತು ತೆಗಿ. ಯಾರು ಡ್ರಾಪ್ ಕೊಡಲಿಲ್ವಾ? ಎಸಿ ಹಾಕ್ಲಾ? ಹಾಂ, ಚೆನ್ನಾಗೈತಾ? ಎಲ್ಗೋಗ್ಬೇಕು? ಓಕೆ. ಏನು ಕೆಲಸ ಮಾಡೋದು? ಏನು ಕೆಲಸ? ಟೆಂಟ್ ಹೌಸಾ? ಇಲ್ಲೇನು ಮಾಡ್ತಿದ್ಯಾ? ಹಾಂ, ಖುಷಿನಾ ಅಪ್ಪೆ? ಭಗವಂತ ನೀನು ಬಿಸಿಲಲ್ಲಿ ನಿಂತಿರೋದಕ್ಕೆ AC ಕಾರಲ್ಲಿ ಕಳಿಸ್ತಾ ಇದ್ದಾನೆ ನೋಡು. ಅದೇ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗತ್ತೆ. ಅವನ ಯಾವರು? ಗುಲ್ಬರ್ಗ. ನಮ್ಗೆ ಸಿಗೋರೆಲ್ಲ ಉತ್ತರ ಕರ್ನಾಟಕದವರೇ ಸಿಗ್ತಿರಲ್ಲ, ಖುಷಿ ಆಯ್ತದೆ. ಇದೇನಾ ಡಿಪೋ ಹೇಳಿದ್ದು? ಸರಿ ಒಂದು ನಿಮಿಷ ಟಿಫನ್ ಮಾಡ್ಕೋ, ಒಳ್ಳೇದಾಗಲಿ. ಬಾಯ್ ಬಾಯ್. ನೋಡಿ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತು ಅಂತ. ಅವ್ರ ಮುಖದ ಖುಷಿಗಿಂತ ನನಗಂತೂ ತುಂಬ ಸಮಾಧಾನ ಆಯಿತು, ತುಂಬ ಖುಷಿ ಸಿಕ್ತು. ನಾನು ಕೂಡ ತುಂಬ ಚಿಕ್ಕ ವಯಸ್ಸಲ್ಲಿ ಯಾರ ಹತ್ರನೋ ಡ್ರಾಪ್ ಕೇಳಿದ್ರೆ ಯಾರು ಹತ್ತಿಸ್ಕೊತಾ ಇರಲಿಲ್ಲ, ಮನ್ಸಿಗೆ ತುಂಬ ಬೇಜಾರಾಗೋದು. ಆದರೆ ಈಗ ನಾನು ಅವ್ರಿಗೆ ಡ್ರಾಪ್ ಕೊಟ್ಟೆ, AC ಹಾಕಿದೆ, ತುಂಬ ಖುಷಿ ಆಯಿತು ಅಂತ ಅನ್ಸುತ್ತೆ ಅವ್ರಿಗೆ. ಬೇರೆ ಯಾರು ಗಾಡಿಯಲ್ಲಿ ಹತ್ತಿಸ್ಕೊತಾ ಇರಲಿಲ್ಲ. ಅವ್ರನ್ನ ನೋಡಿ, ಆ ಜಾಗ ನೋಡಿ ಏನೋ ಈ ಕಳ್ತನ ಮಾಡೋ ಹುಡುಗರು ಆ ಥರ ಈ ಥರ ಅಂತ ಅಂದ್ಕೊಂಡಿರ್ತಾರೆ. ಪಾಪ ಕಷ್ಟಪಡೋರ್ದು ಯಾರನ್ನೂ ಮುಖ ನೋಡಿ ಅಳಿಬಾರ್ದು. ನಾನು ಯಾವಾಗಲೂ ಹೇಳ್ತೀನಲ್ವಾ, ಪ್ರೀತಿ ಹಂಚೋಣ ಅಂತ.